ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡಿರ್ಬೋದ ನಮ್ಮ ಸ್ಟಾಕ್ ಮಾರ್ಕೆಟ್ ಏರಿ ಓಪನ್ ಆತ. ಓಪನ್ ಆಗೋಣ ಮತ್ ನಮ್ಮ ಸ್ಟಾಕ್ ಮಾರ್ಕೆಟ್ ಏರಿತ್ ವೀಕ್ಷಕರೇ. ಬಟ್ ಕ್ಲೋಸ್ ಆಗೋತಕ ಬಿದ್ದ ಕ್ಲೋಸ್ ಆತ್ ನೋಡ್ರಿ ವೀಕ್ಷಕರೇ. ನಿಫ್ಟಿದ ತಂದ್ ಹಾಯದಿಂದ ಈ ಕ್ಲೋಸ್ ಆಗಿದ್ದ ಪ್ರೈಸ್ ಅನ್ನ ನೋಡ್ರ 1% ಸುಮಾರ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಮೂರು ಇಂಡೆಕ್ಸ್ ನೋಡ್ಬೋದ, ಬೆಳಿಗ್ಗೆ ಭಾಳ ಏರಿದ್ದು ಬಟ್ ಕ್ಲೋಸ್ ಆಗೋತಕ ಬಿದ್ದ ಕ್ಲೋಸಿಂಗ್ ಕೊಟ್ಟಾವ್ರಿ. ಖರೆ ಗ್ರೀನ್ ನಾಗನೇ ಇದಾವ, ಖರೆ ಹಾಯದಿಂದ ನೋಡ್ರ ಬಿದ್ದ ಕ್ಲೋಸಿಂಗ್ ಕೊಟ್ಟಾವ. ಹಿಂಗ ಯಾಕೆ ಆತಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ. ನಾನು ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡೋದು, ಫುಲ್ ವಿಡಿಯೋನ ನೋಡ್ರಿ. ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಹಿಂಗ್ ಮಾರ್ಕೆಟ್ ಈ ತರ ಆಗಾಕ್ ಮೇನ್ ರೀಸನ್ ಏನಂತಂದ್ರ ರಷ್ಯಾ ಮತ್ತೆ ಯುಕ್ರೇನ್ ಅದ ಮತ್ತೆ ಯುದ್ಧಗಳ ಸ್ಟಾರ್ಟ್ ಆದ್ವು ನೋಡ್ರಿ ವೀಕ್ಷಕರೇ. US ನಾಗ ಈಗ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸಿಡೆಂಟ್ ಇಲೆಕ್ಷನ್ ಗೆದ್ದಾರ. ಬಟ್ ಇನ್ನ ತಕ ಅಲ್ಲಿ ಜೋನ್ ಬೈಡನ್ ಅವರ ಇದಾರ. ಜನವರಿ ತಕ ಅವರ ಇರ್ತಾರಂತ ನಾತರ ಬೈಡನ್ ಅವರ. ಜನವರಿ ಆಗಾನ ಟ್ರಂಪ್ ಅವ್ರು ಬರ್ತಾರ. ಈಗ ಬೈಡನ್ ಅವ್ರನ್ನ ಇದಾರಲ್ಲ ರೀ, ಅವ್ರು ಈಗ ಸೋತಾರ ನಾನು ಅವ್ರು ಏನ್ ಬೇಕಾದ್ ಮಾಡತ್ತಾರ. ಈಗ ಬೈಡನ್ ಅವ್ರ ಯುಕ್ರೇನ್ಗ ಒಂದು ಪರ್ಮಿಷನ್ ಅನ್ನ ಕೊಟ್ಬಿಟ್ರ, ನೀವು ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಯೂಸ್ ಮಾಡ್ರಿ ಮತ್ತು ನಮ್ಮ ದೇಶಗಳದ ಮಿಸೈಲ್ಗಳನ್ನು ಯೂಸ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಕೊಟ್ರ. ಅನಾನ ವೀಕ್ಷಕರೇ, ರಷ್ಯಾನು ಗರಂ ಆಗಿ ರಷ್ಯಾ ಏನ್ ಮಾಡಿತ್ತಂದ್ರ ತಮ್ದ ನ್ಯೂಕ್ಲಿಯರ್ ಪಾಲಿಸಿಗಳನ್ನ ಚೇಂಜ್ ಮಾಡಿತ್ತ. ನ್ಯೂಕ್ಲಿಯರ್ ಬಾಂಬ್ಗಳನ್ನ ಎಲ್ಲಿ ಒಗಿಬೇಕು ಏನಂತ ಇದೆಲ್ಲ ಪಾಲಿಸಿಗಳು ಇರ್ತಾವ, ಸಿದ್ಧಾಂತಗಳು ಇರ್ತಾವ. ಅದ ಈಗ ಚೇಂಜ್ ಮಾಡಿತ್ತ. ಮೊದಲು ಏನಿತ್ತು ಅಂತಂದ್ರೆ ರಷ್ಯಾನಾಗ ವೀಕ್ಷಕರೇ, ಯಾರ ಕಡೆ ನ್ಯೂಕ್ಲಿಯರ್ ಬಾಂಬ್ ಇರಂಗಿಲ್ಲ ರೀ, ಯಾರ ದೇಶನಾಗ ಅವ್ರಿಗೆ ನಾವು ನ್ಯೂಕ್ಲಿಯರ್ ಬಾಂಬ್ಲೆ ಅಟ್ಯಾಕ್ ಮಾಡಂಗಿಲ್ಲ ಅಂತ ಇತ್ತು ಇವ್ರದ್ದು ನಿಯಮ, ತಿಳಿತ್ರಿ. ಬಟ್ ವೀಕ್ಷಕರೇ, ಈಗ ನಿಯಮವನ್ನ ಚೇಂಜ್ ಮಾಡಿರ. ಈಗೇನ್ ಮಾಡಿರ ಅಂತಂದ್ರ ಯಾರ ದೇಶ ಕಡೆ ನ್ಯೂಕ್ಲಿಯರ್ ಬಾಂಬ್ ಇರಂಗಿಲ್ಲ ಬಟ್ ಆ ದೇಶದವ್ರು ಏನ್ರಿ ನ್ಯೂಕ್ಲಿಯರ್ ಬಾಂಬ್ ಇರೋ ದೇಶದ ಏನ್ರಿ ಸಪೋರ್ಟ್ ಅನ್ನ ತಗೊಂಡ್ರ ನಾವು ಆ ದೇಶ ಮ್ಯಾಗನು ನ್ಯೂಕ್ಲಿಯರ್ ಬಾಂಬ್ ಅನ್ನ ಒಗಿತೇವಂತ ಪುಟಿನ್ ಅವ್ರ ಇವತ್ತು ಅವ್ರದ ಚೇಂಜ್ ಮಾಡಿರ ಸಿದ್ಧಾಂತವನ್ನ. ಈ ತರ ಮಾಡಿರ. ನಾನು ವೀಕ್ಷಕರೇ, ಈಗ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಾತ್ ನಮ್ಮ ಜಗತ್ನಾಗ. World War III ಆಗ್ಬೋದು, ಯಾಕಂದ್ರ ಪುಟಿನ್ ಅವ್ರ ತಮ್ಮ ನ್ಯೂಕ್ಲಿಯರ್ ಪಾಲಿಸಿಗಳನ್ನ ಚೇಂಜ್ ಮಾಡಿರ. ಈಗ ಏನ್ರ ಒಗದ ಬಿಡಬಹುದು ಯುಕ್ರೇನ್ ಮ್ಯಾಗ ಅಂತ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಅಂಜಿ ನೋಡಿರ್ಬೋದ ಈ ತರ ಬಿತ್ತ. ವೀಕ್ಷಕರೇ, ಇದಕ್ಕಿಂತ ಮೊದಲು ನೋಡ್ಬೋದ ಡೌ ಜೋನ್ಸ್ ಫ್ಯೂಚರ್ ಬಿತ್ತ US ದ. ನೋಡ್ಬೋದು ಡೌ ಜೋನ್ಸ್ ಫ್ಯೂಚರ್ ಗ್ರಾಫ್ ಒಮ್ಮೆ ಈ ತರ ಬಿದ್ದೈತಿ. ಅನಾನ ಡೈರೆಕ್ಟ್ ಇಫೆಕ್ಟ್ ನೋಡ್ಬೋದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮ್ಯಾಗನು ಬಿತ್ತ. ಮತ್ತು ಯುರೋಪಿಯನ್ ಮಾರ್ಕೆಟ್ಗಳ ಮ್ಯಾಗನು ನೀವು ನೋಡ್ಬೋದು ಎಷ್ಟು ಬಿದ್ದಾವಂತ. ಅನಾನ ವೀಕ್ಷಕರೇ, ಇವತ್ತ ನಮ್ಮ ಮಾರ್ಕೆಟ್ ಲಾಸ್ಟ್ 1 ತಾಸ್ನಾಗ ಬಿತ್ತ. ಇಲ್ಲಿ ಚಲೋ ನಡೆದಿತ್ತ ವೀಕ್ಷಕರೇ. ನೀವು ಒಂದ್ ಇತ್ರಲೇ ನೋಡ್ಬೋದ, ಒಂದ್ಸಲೆ ಮಾರ್ಕೆಟ್ ಬೀಳಾತತ್ ಅಂತಂದ್ರೆ ಯಾವ್ಯಾವ ರೀಸನ್ ಬೆಳಕನ ಸ್ಟಾರ್ಟ್ ಆಗ್ತಾವ. ಬಿಡೋ ಮಾರ್ಕೆಟ್ನಾಗ ಒಂದ್ ಸಣ್ಣ ಕೆಟ್ಟ ನ್ಯೂಸ್ನು ಬಹಳ ದೊಡ್ಡ ಕೆಟ್ಟ ನ್ಯೂಸ್ ಆಗ್ತೈತಿ. ಏರೋ ಮಾರ್ಕೆಟ್ನಾಗ ಒಂದ್ ಸಣ್ಣ ಗುಡ್ ನ್ಯೂಸ್ನು ಬಹಳ ದೊಡ್ಡ ಗುಡ್ ನ್ಯೂಸ್ ಆಗ್ತೈತಿ. ಅದರದ ಡೈರೆಕ್ಟ್ ಉದಾಹರಣೆ ನೀವು ಇತ್ರಲೇನ ತಿಳ್ಕೊಬಹುದು. ಇದ್ರ ಸಂಬಂಧನ ವೀಕ್ಷಕರೇ ಮಾರ್ಕೆಟ್ ಬಿತ್ತ. ಮತ್ ನೋಡ್ಬೋದು ಇವತ್ತು FIs ಅನ್ನು ಸೆಲ್ಲಿಂಗ್ ಭಾಳ ಮಾಡ್ಯಾರ, 3411 ಕೋಟಿ. TIs ಬೈಯಿಂಗ್ ಮಾಡ್ಯಾರ 2783 ಕೋಟಿ. ತಿಳಿದ್ರಿ ವೀಕ್ಷಕರೇ, ಈಗ ಮೇನ್ ಏನ್ ಮಾಡ್ಬೇಕಂತ ತಿಳ್ಕೊಳ್ಳೋನು. ರಷ್ಯಾದ ಮತ್ತ ಯುಕ್ರೇನ್ ಯುದ್ಧ ಏನ್ರಿ ಸ್ಟಾರ್ಟ್ ಆತಂದ್ರ ನಮಗೇನ್ ಹೆಚ್ಚು ಫರಕ್ ಬೀಳಂಗಿಲ್ಲ ವೀಕ್ಷಕರೇ, ಅವ್ರವ್ರು ಬಡದಾಡ್ತಾರ. ಮತ್ತು ವೀಕ್ಷಕರೇ, ಏನ್ರಿ World War III ಆಗಿ ಜಗತ್ ಹಾಳಾದ್ರ ಎಲ್ಲಾನು ಹಾಳಾಗಿ ಹೋಗ್ತೈತಿ. ನಾನು ಹೆಚ್ಚು ಟೆನ್ಷನ್ ತೊಗೊಳೋದಿಲ್ಲ. ನೋಡಿದ್ದು ಈಗ ಇಸ್ರೇಲ್ ಇರಾನ್ ಯುದ್ಧನು ಭಾಳ ದೊಡ್ಡದಾಗ್ತೈತಿ. ಹಿಂಗೆ ಅಂದ್ರೆ ಏನೂ ಆಗಲಿಲ್ಲ. ಮತ್ತು ಮಾರ್ಕೆಟ್ ಸ್ವಲ್ಪ ಬಿತ್ತ ಮತ್ತೆ ಇರಿತ. ನಾನು ಇಂಥವು ಯುದ್ಧಗಳನ್ನ ನಾವು ಬೈಯಿಂಗ್ ಆಪರ್ಚುನಿಟಿ ಆಗಿ ತೊಗೊಳೋನು. ಏನ್ರಿ ಥರ್ಡ್ ವಾರ್ ಆತ ಫುಲ್ ಎಲ್ಲ ಬಾಂಬ್ ಏನು ಹೋಗೋದ್ರೆ ನ್ಯೂಕ್ಲಿಯರ್ ಬಾಂಬ್ ಅಂತಂದ್ರೆ ಎಲ್ಲಾನು ಹಾಳ ಹೋಗ್ತೈತಿ, ನಮ್ದು ಪೋರ್ಟ್ಫೋಲಿಯೋ ಹಾಳ ಹೋಗ್ತೈತಿ. ತಿಳಿದ್ರಿ ವೀಕ್ಷಕರೇ ಇಷ್ಟೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.